ಬಹಳ ಪ್ರಸ್ತುತ ವಿಷಯ ಮತ್ತೆ ಫ್ಯೂಚರಿಸ್ಟಿಕ್ ಪ್ರೋಗ್ರೆಸಿವ್ ಪ್ರಗತಿ ಬಂದ ವಿಷಯ ಅಂತ ನೆನೆಸ್ಕೊಂಡು ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಸ್ವಂತ ಅನುಭವದಲ್ಲಿ ಅವರು ಇರ್ತಾರೆ. ಅವ್ರು ಹೇಳಿದ ಪ್ರಕಾರ ಯಾಕಂದ್ರೆ ನಾವು ಬೇರು ನಡೆಸಿದ್ರೆ 30ರಿಂದ 40% ಇನ್ಕಮ್ ಅದರ ಲೇಬರ್ಗೆ ಹೋಗ್ತದೆ. ನಮ್ಮ ಪ್ರಕಾರ 20 ಗ್ರಾಮ್ ಪೇಸ್ಟ್ ಇದೆ, ಅದರಲ್ಲಿ ಸೆಟಲ್ ಆಗಲಿಕ್ಕೆ ಬಿಟ್ಟು ಅದರ ಒಂದು ಜೊತೆ ಆಗುವಂಥ ಟ್ಯಾನಿಂಗ್ ಅಲ್ಲ, ನಮಗೆ ಕಿರಿಕಿರಿ ಆಗುವ ಟ್ಯಾನಿಂಗ್ ಅನ್ನು ಸೆಟಲ್ ಆದ ನಂತರ ಫಿಲ್ಟರ್ ಮಾಡಿ ಜ್ಯೂಸ್ ಸಿಕ್ಕಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ 2 ದಿವಸದ ತನಕ ನಾವು ಓಪನ್ ಮಾಡದೇ ಇಟ್ಟರೆ 2 ದಿವಸದ ತನಕ ಇಡ್ಬೋದು. ಓಪನ್ ಮಾಡಿದ್ಮೇಲೆ ನಾವು ಗುಡ್ಡೆ ಮುಗಿಸ್ಬೇಕು, ಅದು ಒಳ್ಳೆಯದು. ಅಥವಾ ನೀವು 1 ವಾರ ತನಕ ಇಡ್ಬೋದು. ಇದನ್ನು ಹಾಕಿ ಪ್ರಿಸರ್ವೇಟಿವ್, ನ್ಯಾಚುರಲ್ ಪ್ರಿಸರ್ವೇಟಿವ್ ಹಾಕಿ ಕಂಟಿನ್ಯೂ ಮಾಡಲಿಕ್ಕೆ ತಿಂಗಳ ಒಳಗೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಅನುಭವದಿಂದ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಈ ರೀತಿಯನ್ನು ಬೆಳೆಸಿಕೊಂಡಿದ್ದಾಗ ಅತ್ಯಂತ ಕಮ್ಮಿ ಈ ಮಾಸ್ಕಿಟ ನೀವು ಹಳ್ಳಕ್ಕಿಂತ ಯೂರಿಯಾ ಮಾಡಿ ಈ ಮಾಸ್ಕಿಟ ಬಂದರೆ ಬೆಳೆ ಕಂಪ್ಲೀಟ್ ಬೇಕು. ಒಂದು ಹಣ್ಣು ಮತ್ತೊಂದು ರೋಗ ಕೀಟ ಬಾಧೆ ಇನ್ನು ಕೂಡ ನೋಡುವಾಗ ಭಾಸ್ಕರ ಅವರ ತಂದೆದನ್ನ ಪಡ್ಕೊಂಡು ನೀವು ಹೇಳಿದಾಗ ಇದಕ್ಕೆ ಏನಾದ್ರು ಹೆಚ್ಚು ಹಿಡಿದಿದ್ರೆ ನಮ್ಮ ಸಮಯ ಇದ್ದು ಬಟ್ ನಾವು ಯಾರು